ಅಧಿವೇಶನ ಹೊತ್ತಲ್ಲೇ ಮತ್ತೆ ಸದ್ದು ಮಾಡ್ತಾ ಇದೆ ಬುರುಡೆ. ನೂರಾರು ಶವಗಳ ಹುತ್ತಿಟ್ಟ ಆರೋಪ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸಿದಂತಹ ಪ್ರಕರಣ ಇದೀಗ ಎಸ್ಐಟಿ ತನಿಖೆಗೆ ಆರೋಪಿಗಳಿಂದ ಅಸಹಕಾರ, ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿಶೇಷ ತನಿಖಾ ತಂಡವನ್ನ ಆಯೋಜನೆ ಮಾಡಬೇಕು ಅಂತ ಈ ಹಿಂದೆ ಹೇಳಿದ್ರು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿದಂತಹ ಪ್ರಕರಣದ ವಿಚಾರವಾಗಿ ಇದೀಗ ಇದೊಂದು ಕೇಸ್ಗೆ ಬಹುದೊಡ್ಡ ತಿರುವು ಸಿಗ್ತಾ ಇರುವಂಥದ್ದು, ಬಹುದೊಡ್ಡ ತಿರುವನ್ನ ಪಡೆದುಕೊಳ್ತಾ ಇದೆ. ತನಿಖೆಗೆ ಸಹಕರಿಸ್ತಿಲ್ಲ ಅಂತ ಹೇಳ್ಬಿಟ್ಟು ವಿಶೇಷ ತನಿಖಾ ತಂಡವನ್ನ ಆಯೋಜನೆ ಮಾಡಬೇಕು ಅಂತ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಅದರಂತೆ ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ರು. ವಿಶೇಷ ತನಿಖಾ ತಂಡವನ್ನ ನೇಮಿಸಬೇಕು, ತನಿಖೆಗೆ ಸಮಸ್ಯೆ ಆಗ್ತಾ ಇದೆ, ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ತಾ ಇಲ್ಲ ಅಂತ ಗಿರೀಶ್ ಮಠಣ್ಣನವರ್ ಆರೋಪಿಗಳು ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆರೋಪ ಇನ್ನೊಂದು ಕಡೆ ಬರ್ತಾ ಇದೆ. ಆರೋಪಿಗಳಿಂದ ಅಸಹಕಾರ, ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವರದಿಯಲ್ಲಿ ಧರ್ಮಸ್ಥಳ ವಿಚಾರವಾಗಿ ಈಗ ಷಡ್ಯಂತ್ರ ರೂಪಿಸಿದಂತಹ ಪ್ರಕರಣಕ್ಕೆ ಎಸ್ಐಟಿ ತನಿಖೆಗೆ ಆರೋಪಿಸಿದ್ದ ಆರೋಪಿಗಳಿಂದ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ನೀಟಾಗಿ ಬರ್ತಾ ಇಲ್ಲ. ಹೀಗಾಗಿ ಕೋರ್ಟ್ಗೆ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿತು ಎಸ್ಐಟಿ ಟೀಮ್. ಈ ವಿಚಾರವಾಗಿ ಮತ್ತೊಂದು ವಿಶೇಷ ತನಿಖಾ ತಂಡವನ್ನ ನೇಮಿಸಬೇಕು. ಚಿನ್ನಯ್ಯಗೆ ಬೆದರಿಕೆಯ ಮೆಸೇಜ್ ಇತ್ತು ಅಂತ ಹೇಳ್ಬಿಟ್ಟು ತಿಮ್ಮಾನುಡಿ ಅವರು ಹೇಳಿರ್ತಾರೆ, ಬೆದರಿಕೆ ಹಾಕಿರ್ತಾರೆ ಚಿನ್ನಯ್ಯಗೆ, ನೀನೇನಾದರೂ ಅಲ್ಲಿ ಶವಗಳನ್ನು ಐಡೆಂಟಿಫೈ ಮಾಡಿದೆ ಅಂತ ಹೇಳಿದ್ರೆ ನಿನಗೆ ಏನು ಶಿಕ್ಷೆ ಆಗತ್ತೆ ಅಂತ ಹೇಳಿಬಿಟ್ಟು, ಮರಣಾವಧಿ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೆದರ್ಸಿದ್ರು ಅಂತ ಹೇಳ್ಬಿಟ್ಟು ತಿಮ್ಮಾರುಡಿ ಅವರು ಹೇಳಿದ್ರು. ಬೇರೆ ತಂಡವನ್ನು ನೇಮಿಸಬೇಕು ಅಂತ ಹೇಳಿಬಿಟ್ಟು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಸೊ ತಿಮ್ಮಾರುಡಿ ಮತ್ತೆ ಗ್ಯಾಂಗ್ ಕೈ ಜೋಡಿಸಿದಂಥ ಆರೋಪ ಇದೀಗ ಗಿರೀಶ್ ಮಠಣ್ಣನವರ್, ಜಯಂತಿ ವಿಠಲ್ ಆರೋಪಿಗಳಿಗೂ ಕೂಡ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಎಸ್ಐಟಿ ಹೇಳಿರುವಂಥದ್ದು. ವಿಶೇಷ ತನಿಖಾ ತಂಡ ಸಂದೇಶವನ್ನು ರವಾನೆ ಮಾಡಿದೆ. ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದಂತಹ ಚಿನ್ನಯ್ಯ ಯಾಕೆ ಸೈಲೆಂಟ್ ಆಗಿದ್ದಾರೆ ಇವಾಗ? ತಿಮ್ಮಾರುಡಿ ಮತ್ತೆ ಗ್ಯಾಂಗ್ ಕೈ ಜೋಡಿಸಿದಂತಹ ಆರೋಪ ಕೂಡ ಇತ್ತು. ಗಿರೀಶ್ ಮಠಣ್ಣನವರ್, ಜಯಂತಿ ವಿಠಲ್ ಗೌಡ ಕೂಡ. ಸೊ ಎಷ್ಟು ಆಯಾಮದಲ್ಲಿ ತನಿಖೆ ನಡೆಸಬೇಕೋ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ರು. ಇವ್ರುಗಳು ಸಹಕರಿಸ್ತಾ ಇಲ್ಲ ಅನ್ನುವಂಥ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ತನಿಖೆ ಪೂರ್ಣಗೊಂಡ ನಂತರ ಅಂತಿಮ ವರದಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಇನ್ನೊಂದು ಕಡೆ ಹೇಳಲಾಗ್ತಾ ಇದೆ. ಅಧಿವೇಶನದ ಹೊತ್ತಲ್ಲೇ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ ಬುರುಡೆ ವಿಚಾರ. ನೂರಾರು ಶವಗಳನ್ನು ಹೂತಿಟ್ಟಂತಹ ಆರೋಪ ಈ ಒಂದು ಕೇಸ್ಗೆ ಬಹುದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಸೊ ಇದರಲ್ಲಿ ಯಾರ್ದು ನಿಜ, ಯಾರ್ದು ಸುಳ್ಳು, ಏನಾಗ್ತಾ ಇದೆ ಅನ್ನುವಂಥ ಬೆಳವಣಿಗೆಗಳನ್ನು ಕಂಡುಹಿಡಿಯೋದೇ ಒಂದು ಬಹುದೊಡ್ಡ ಸವಾಲಾಗಿ ಹೋಗ್ಬಿಟ್ಟಿದೆ. ಧರ್ಮಸ್ಥಳ ವಿರುದ್ಧದ ರೂಪಿಸಿದಂತಹ ಸಂಚು ಬಯಲಾಗಿರುವಂಥದ್ದು. ಎಸ್ಐಟಿ ತನಿಖೆಯ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆಯಂತೆ. ಅಪರಾಧ ಕೃತ್ಯದಲ್ಲಿ 6 ಆರೋಪಿಗಳು ಶಾಮೀಲಾಗಿದ್ದಾರೆ ಅನ್ನುವಂಥ ಮಾಹಿತಿ. ಚಿನ್ನಯ್ಯ, ತಿಮ್ಮಾರುಡಿ, ಗಿರೀಶ್ ಮಠಣ್ಣನವರ್, ಜಯಂತ್, ವಿಠಲ್ ಗೌಡ ಹಾಗೂ ಸುಜಾತಾ ಭಟ್, ಇವರಿಷ್ಟೂ ಜನ, ಈ 6 ಜನ ಕೂಡ ಇದರಲ್ಲಿ ಈ ಕೃತ್ಯದಲ್ಲಿ, ಅಪರಾಧ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೇಳ್ತಾ ಇದೆ. ಧರ್ಮಸ್ಥಳದ ಹೆಸರನ್ನ ಅಪಪ್ರಚಾರ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ 6 ಜನ ಕೂಡ ಇನ್ವಾಲ್ವ್ ಆಗಿದ್ದಾರೆ ಮಾಸ್ಕ್ಮನ್ ಜೊತೆಗೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಎಸ್ಐಟಿ ತನಿಖೆಯ ವರದಿಯಲ್ಲಿ ಇದೀಗ ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇರುವಂಥದ್ದು. ಸೊ ಇವ್ರುಗಳು ಯಾರು ಕೂಡ ತನಿಖೆಗೆ ಸಪೋರ್ಟನ್ನ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚಿನ್ನಯ್ಯ, ತಿಮ್ಮಾರುಡಿ, ಗಿರೀಶ್ ಮಠಣ್ಣನವರ್, ಜಯಂತ್, ಸುಜಾತಾ ಭಟ್ ಹಾಗೆ ವಿಠಲ್ ಗೌಡ, ಇವರಿಷ್ಟೂ ಜನ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇರುವಂಥದ್ದು ಎಸ್ಐಟಿ ಟೀಮ್. ಇದೀಗ ಧರ್ಮಸ್ಥಳ ವಿರುದ್ಧ ರೂಪಿಸಿದಂತಹ ಸಂಚು ಬಯಲಾಗಿದೆ, ಇವ್ರುಗಳೇ ಆರೋಪಿಗಳು ಅಂತ ಹೇಳ್ಬಿಟ್ಟು ವರದಿಯಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಇನ್ನು ಅಪರಾಧದ ಕೃತ್ಯದಲ್ಲಿ 6 ಆರೋಪಿಗಳು ಶಾಮೀಲಾಗಿರುವಂತಹ ವಿಚಾರವನ್ನ ಫೈನಲಿ ತನಿಖೆಯ ಕೊನೆಯ ಹಂತ ಯಾವಾಗ ತಲುಪತ್ತೆ ಆಗ ಆ ಸಮಯದಲ್ಲಿ ಅರ್ಜಿಯನ್ನ ಹಾಕುವಂತಹ ಸಾಧ್ಯತೆಗಳು ಇದೆ. ಧರ್ಮಸ್ಥಳ ಮೇಲ್ವಿಚಾರಕರ ವಿರುದ್ಧ ಇದೀಗ ಪಿತೂರಿಗೆ ಪ್ಲಾನ್ ಮಾಡಿದ್ದು, ನೂರಾರು ಶವವನ್ನು ಹುತ್ತಿರೋದಾಗಿ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿದ್ದು ಗ್ಯಾಂಗು, ಮತ್ತು ಚಿನ್ನಯ್ಯ ಹೇಳಿಕೆಯನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದು ಪಿತೂರಿ ಸಾಧಕರು. ಹಾಗೆ ತಲೆಬುರುಡೆಯೊಂದನ್ನು ಚಿನ್ನಯ್ಯನಿಗೆ ಕೊಟ್ಟು ಪೊಲೀಸರಿಂದ ಪೊಲೀಸರಿಗೆ ದೂರನ್ನು ಕೊಡಿಸಿದ್ದು, ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಹೇಳಿಕೆ ಕೊಡುವಂತೆ ಪ್ರೇರೇಪಿಸಿದ್ರು. ಸೊ ಇವೆಲ್ಲ ಆರೋಪಗಳು ಕೂಡ ಇವ್ರುಗಳ ಮೇಲಿದೆ. ಚಿನ್ನಯ್ಯ ಇವರಿಂದ ಹಣ ಪಡೆದು ಸುಳ್ಳು ಹೇಳಿರೋದು ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಧರ್ಮಸ್ಥಳದ ಮೇಲ್ವಿಚಾರಕರ ವಿರುದ್ಧ ಚಿನ್ನಯ್ಯ
ಸುಳ್ಳು ಹೇಳಿದ್ದಾನೆ ಅನ್ನುವಂಥದ್ದು ಕೂಡ ಬಯಲಾಗಿರುವಂಥದ್ದು. ಒಂದಷ್ಟು ಸ್ಫೋಟಕ ಅಂಶಗಳು, ಅಪರಿಚಿತ ಶವ, ಅದರಲ್ಲೂ ಕೂಡ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆಯ ಶವಗಳನ್ನು ಹೂತಿರೋದಾಗಿ ಸುಳ್ಳು ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು, ತಲೆಬುರುಡೆಯೊಂದನ್ನು ತಂದು ತಾನೇ ಹೂತಿದ್ದ ತಲೆಬುರುಡೆ ಅಂತ ಹೇಳ್ಬಿಟ್ಟು ಅಸತ್ಯ ನುಡಿದಿದ್ದಾನೆ. ಹಣದ ಆಮಿಷ ಹಾಗೂ ಬೆದರಿಕೆಗಳಿಗೆ ಒಳಪಟ್ಟು ಈ ರೀತಿ ಮಾಡಿದ್ದಾನೆ ಚಿನ್ನಯ್ಯ ಅಂತ ಹೇಳಲಾಗ್ತಾ ಇದೆ. ಇವರಿಷ್ಟು ಜನಗಳ ಮೇಲೆ ಆರೋಪ ಇದೆ. ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸ್ಪಷ್ಟ ಉಲ್ಲೇಖ ಆಗಿರುವಂಥದ್ದು. ಹಣ ಪಡೆದುಬಿಟ್ಟು ಬುರುಡೆ ಕಥೆಯನ್ನು ಕಟ್ಟಿದಂತಹ ಚಿನ್ನಯ್ಯ ಆಗಿದ್ರೆ, ಚಿನ್ನಯ್ಯನಿಗೆ ಹಣ ಕೊಟ್ಟು ಪುಸ್ಲಾಯಿಸಿದ್ದ ಗ್ಯಾಂಗ್, ಚಿನ್ನಯ್ಯನಿಂದ ಸುಳ್ಳು ಹೇಳಿಕೆ ದಾಖಲಿಸಿರುತ್ತೆ. ನೂರಾರು ಶವವನ್ನ ಹೂತಿದ್ದೇನೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿರ್ತಾರೆ ಚಿನ್ನಯ್ಯ ಅಂತ ಹೇಳ್ಬಿಟ್ಟು. ಹಣದ ಆಸೆಗೆ ಬಲಿಯಾಗಿ ಚಿನ್ನಯ್ಯ ಈ ರೀತಿಯಾಗಿ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ತನಿಖೆಯಲ್ಲಿ ಅಪರಾಧ ಎಸಗಿರೋದು ದೃಢಪಟ್ಟಿದೆ. ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸ್ಪಷ್ಟ ಉಲ್ಲೇಖ. ಹಣ ಪಡೆದು ಬುರುಡೆ ಕತೆ ಕಟ್ಟಿದ್ನ ಹಾಗಿದ್ರೆ ಚಿನ್ನಯ್ಯ, ಹಣದ ಆಮಿಷವನ್ನ ಒಡ್ಡಿ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿದ್ರ, ನೂರಾರು ಶವ ಹೂತಿಟ್ಟೆ ಅಂತ ಹೇಗೆ ಹೇಳಿದ್ರು ಹಾಗಿದ್ರೆ, ಆತನೇ ತಂದಿದಂತಹ ತಲೆಬುರುಡೆ, ಇವರುಗಳೇ ಆ ತಲೆಬುರುಡಿಯನ್ನ ಕೊಟ್ಟು ಲೈಂಗಿಕ ದೌರ್ಜನ್ಯಕ್ಕೊಳಗಾದಂತಹ ಮಹಿಳೆಯನ್ನ ಹೂತಿಟ್ಟಿದ್ದೇನೆ ಅನ್ನುವಂತಹ ಸುಳ್ಳನ್ನ, ಅದೇ ತಲೆಬುರುಡೆ ಇದು ಅನ್ನುವಂತಹ ಸುಳ್ಳನ್ನ ಹೇಳಿಸಿದ್ರ ಹಾಗಿದೆ ಚಿನ್ನಯ್ಯನ ಬಳಿ. ಎಸ್ಐಟಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸ್ಪಷ್ಟ ಉಲ್ಲೇಖ ಸಿಗ್ತಾ ಇರುವಂಥದ್ದು. ಹಣ ಪಡೆದು ಬುರುಡೆ ಕತೆ ಕಟ್ಟಿದಾರ ಚಿನ್ನಯ್ಯ ಅನ್ನುವಂತಹ ಪ್ರಶ್ನೆ, ಸಂಶಯ ಎದುರಾಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದೆ. ಅರುಣ್, ಈ ಒಂದು ಕೇಸ್ ದಿನೇ ದಿನೇ ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಕಂಪ್ಲೇಂಟ್ ಅನ್ನ ವಾಪಸ್ ತೆಗೆದುಕೊಳ್ತಾರೆ ಅನ್ನುವಂತಹ ವದಂತಿಗಳು ಹಬ್ಬಿತ್ತು. ಬಟ್ ಅದು ಹಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪರ ವಕೀಲರು ಬೇರೆ ತರನೇ ಇದೆ ಅದು ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಸೊ ಇದೀಗ ಮತ್ತೆ ಆರೋಪಿಗಳು ಎಲ್ಲರೂ ಕೂಡ ಸಹಕರಿಸ್ತಾ ಇಲ್ಲ ತನಿಖೆಗೆ ಅಂತ SIT ಆರೋಪ ಮಾಡ್ತಾ ಇದೆ. ಸೊ ಮುಂದೆ ಯಾವೆಲ್ಲ ಆಕ್ಷನ್ಸ್ ತೆಗೆದುಕೊಳ್ಬಹುದು, ಯಾವ ಆಯಾಮದಲ್ಲಿ ತನಿಖೆ ಆಗತ್ತೆ, ಏನೆಲ್ಲ ಆಗ್ಬೋದು ಡೆವಲಪ್ಮೆಂಟ್ಸ್ ಅರುಣ್? ರೋಜಾ, ಏನು ಧರ್ಮಸ್ಥಳ ವಿರುದ್ಧ ಏನು ಧರ್ಮಸ್ಥಳದಲ್ಲಿ ನೂರಾರು ಶವಗಳು ಹುಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಳ್ತಂಗಡಿ ಕೋರ್ಟ್ಗೆ ಒಂದು SIT ಅವರು ವರದಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಒಂದು ವರದಿ ಸಲ್ಲಿಕೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಆರೋಪಗಳನ್ನು ಸಹ SIT ಮಾಡಿತ್ತು. ಈಗ ಆ ಒಂದು ವರದಿಯಲ್ಲಿ ಏನಿತ್ತು ಅನ್ನೋದು ಕೆಲವೊಂದಷ್ಟು ಮಾಹಿತಿ ಮಾಧ್ಯಮಗಳಿಗೆ ಲಭ್ಯವಾಗಿರುವಂತದ್ದು. ಅಂದ್ರೆ ಈ ಒಂದು ಪ್ರಮುಖ ವಿಚಾರದಲ್ಲಿ ಇನ್ನೂ ತನಿಖೆಯನ್ನ ಪ್ರಮುಖವಾಗಿ ಬಾಕಿ ಇದೆ ಅಂತ ಹೇಳ್ಬಿಟ್ಟು SIT ಅವರು ಒಂದು ಕೋರ್ಟ್ಗೆ ಮನವರಿಕೆಯನ್ನ ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ 6 ಜನರು ಷಡ್ಯಂತ್ರ ಮಾಡಿದ್ದಾರೆ. ಈ ಒಂದು ಧರ್ಮಸ್ಥಳದಲ್ಲಿ ನೂರಾರು ಮಹಿಳೆಯರನ್ನ ಕೊಲೆ ಮಾಡಿದ್ದಾರೆ, ನೂರಾರು ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಶವನ ಹುಟ್ಟಿಟ್ಟಿದ್ದಾಗಿ ಒಂದು ಚಿನ್ನಯ್ಯ ಕೋರ್ಟ್ಗೆ ಬಂದು ಹೇಳಿಕೆ ಮಾಡಿದ್ದ. ಸೊ ಅದು ಒಂದು ರೀತಿ ಷಡ್ಯಂತ್ರ ಅನ್ನೋದು ಆಮೇಲೆ ನಟಕ್ಕೆ ಗೊತ್ತಾಗಿದೆ. ಅಂದ್ರೆ SIT ಸಲ್ಲಿಸಿರುವಂತಹ ವರದಿಯಲ್ಲಿ ಅದು ಪ್ರಮುಖವಾಗಿ ಗೊತ್ತಾಗಿರುತ್ತೆ. ಒಟ್ಟು 6 ಮಂದಿ ಅಪರಾಧಿ ಒಳಸಂಚನ ನಡೆಸಿದ್ದಾರೆ ಅನ್ನೋದನ್ನು ಸಹ SIT ಏನು ವರದಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಕೋರ್ಟ್ಗೆ ಸಲ್ಲಿಸಿರೋದು ಈಗಷ್ಟೇ ಪ್ರಾಥಮಿಕ ವರದಿ ಅಷ್ಟೇ. ಇನ್ನೂ ಸಹ ಪೂರ್ಣವಾದ ತನಿಖೆಯನ್ನ SIT ಪೂರ್ಣವಾದ ಅಂತಿಮ ವರದಿಯನ್ನು ಸಹ ಸಲ್ಲಿಕೆ ಮಾಡಬೇಕಾಗಿದೆ. ಯಾಕಂದ್ರೆ SIT ಉಳಿದ ಆರೋಪಿಗಳು ಈ ತನಿಖೆ ಮಾಡ್ಬೇಕಾದ್ರೆ ಅವರು ಅಸಹಕಾರ ಕೊಡ್ತಾ ಇದ್ದಾರೆ, ಮತ್ತೆ ಆ ಕೋರ್ಟ್ಗೆ ಹೋಗಿ ಸ್ಟೇಯನ್ನು ತಗೊಬರ್ತಾ ಇರ್ತಾರೆ. ಸೊ ಹಾಗಾಗಿ ತನಿಖೆಯನ್ನ ಮಾಡಕ್ಕೆ ನಮ್ಗೆ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಹ SIT ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಕೆಲವೊಂದಷ್ಟು ತಾಂತ್ರಿಕ ವರದಿಗಳು ಸಹ ಇನ್ನೂ ಬರಬೇಕಾಗಿದೆ. ಹಾಗಾಗಿ ಇದನ್ನು ನಾವು ಏನು ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಮತ್ತ ಹೇಳಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಚಿನ್ನಯ್ಯ ಇರ್ಬೋದು, ಮಹೇಶ್ ತಿಮ್ಮರೋಡಿ ಇರ್ಬೋದು, ಮತ್ತೆ ಗಿರೀಶ್ ಮಟ್ಟನ್ ಅವರು, ಸುಜಾತ, ವಿಠಲ್ ಗೌಡ ಯಾರಿದ್ದಾರೆ, ಸೊ ಅವರೆಲ್ಲರ ವಿರುದ್ಧನೂ ಸಹ ಏನು ಆರೋಪಗಳನ್ನ ಮಾಡಿ ಒಂದು 6 ಜನರ ವಿರುದ್ಧ ಒಂದು ಆರೋಪಗಳನ್ನ ಮಾಡಿ SIT ಅವರು ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಯಾಕಂದ್ರೆ SIT ಸಲ್ಲಿಸಿರುವಂತಹ ಪ್ರಾಥಮಿಕ ತನಿಖಾ ವರದಿ ಏನಿದೆ ಅದರಲ್ಲಿ ಒಂದಷ್ಟು ಸ್ಪಷ್ಟವಾಗಿ ಏನೋ ಆಮಿಷಕ್ಕೆ ಒಳಗಾಗಿ ಸುಳ್ಳು ಹೇಳಿರುವಂತದ್ದು ಚಿನ್ನಯ್ಯ ಅನ್ನೋದು ಗೊತ್ತಾಗಿದೆ. ಮತ್ತೆ ಹಣ ಪಡೆದುಕೊಂಡು ಬುರುಡೆ ಕತೆ ಕಟ್ಟಿರೋದು ಚಿನ್ನಯ್ಯ ಅಂತ ಗೊತ್ತಾಗಿರುವಂತದ್ದು. ಮತ್ತೆ ಷಡ್ಯಂತ್ರದಲ್ಲಿ A1 ಚಿನ್ನಯ್ಯನ ಪಾತ್ರ ಏನು ಅನ್ನೋದ್ರ ಬಗ್ಗೆನೂ ಸಹ ಈ 6 ಜನ ಈ ಒಂದು ಪ್ರಮುಖವಾಗಿ ಷಡ್ಯಂತ್ರ ಮಾಡಿದ್ದಾರೆ. ಅವರ ಒಂದು ಪ್ರಮುಖವಾಗಿ ಅವರ ಒಂದು ಬ್ರೀಫ್ ಫ್ಯಾಕ್ಟ್ಸ್ ಅನ್ನ ಸಹ ಕೋರ್ಟ್ಗೆ SIT ಸಲ್ಲಿಕೆ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಮತ್ತಷ್ಟು ಏನು ವರದಿಯನ್ನ ಕಲೆಕ್ಟ್ ಮಾಡ್ಕೊಂಡು ಅದ ಬಂದ ನಂತರ ಒಂದು ಅಂತಿಮ ವರದಿ ಸಲ್ಲಿಕೆ ಮಾಡೋದಾಗಿ ಗೊತ್ತಾಗಿರುವಂತದ್ದು. ರೋಜಾ, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. SIT ತನಿಖೆಯಲ್ಲಿ ಇವ್ರುಗಳೆಲ್ಲರೂ ಕೂಡ ಅಪರಾಧ ಎಸಗಿರುವಂಥದ್ದು ಗೊತ್ತಾಗಿದೆ ಅನ್ನುವಂಥದ್ದು ಸ್ಪಷ್ಟ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಹೇಳ್ತಾ ಹೋದ್ರು. ಅಂದರೆ ಹಣ ಪಡೆದುಕೊಂಡು ಚಿನ್ನಯ್ಯ ಕತೆ ಕಟ್ಟಿರೋದಂತೂ ಸತ್ಯ. ಅಷ್ಟು ನೂರಾರು ಶವಗಳನ್ನು ಹೂತಿಟ್ಟಿದ್ದೆ ಅನ್ನುವಂಥ ವಿಚಾರವನ್ನು ಹೇಳಿಸಿರೋದು ತನ್ನಿಂದ, ಹಣದ ಆಮಿಷವನ್ನು ಒಡ್ಡಿ ಅನ್ನುವಂಥ ವಿಚಾರವನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ಸೊ ಇದೀಗ ಈ 6 ಜನರ ಮೇಲೆ ತಿಮಾರುಡಿ, ಜಯಂತ್, ಸುಜಾತ ಭಟ್, ವಿಠಲ್ ಇವರಿಷ್ಟು ಜನ ಮೇಲೆ ತಿಮಾರುಡಿ ಆರೋಪದ ಕೇಸ್ ದಾಖಲಾಗಿರುವಂಥದ್ದು.
ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯವನ್ನು ಎಷ್ಟು ಕಡೆ ಮಾಡಿದ್ರು, ಎಷ್ಟು ಕಡೆ ಆಳವನ್ನು ಅಗೆದ್ರು. ಸೊ SIT ತನಿಖೆ ಆಯಾಮವನ್ನೇ ಬದಲಿಸಿದ್ರು. ಈಗ ಚಿನ್ನಯ್ಯನಿಗೆ ಹಣ ಕೊಟ್ಟು ಪುಸ್ಲಾಯಿಸಿದಂತಹ ಗ್ಯಾಂಗ್ ಇದು ಅಂತ ಸಾಬೀತಾಗಿದೆ. ವಿಠಲ್ಗೌಡ ಮೊದಲಿಂದಲೂ ಕೂಡ ಪರಿಚಿತರಿರ್ತಾರೆ. ಸೊ ಹಣದ ಆಮಿಷವನ್ನು ಒಡ್ಡಿ ಇದೀಗ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿದ್ರ ಹಾಗಿದ್ರೆ ಟೀಮ್ ಅನ್ನುವಂಥದ್ದು. ಧರ್ಮಸ್ಥಳದ ವಿರುದ್ಧ ರೂಪಿಸಿದಂಥ ಬಹುದೊಡ್ಡ ಸಂಚು ಇದೀಗ ಬಯಲಾಗಿದೆ. SIT ಟೀಮ್ ಇವರಿಷ್ಟು ಜನ ಆರೋಪಿಗಳು ಕೂಡ ಸಹಕರಿಸ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ತನಿಖೆಗೆ. ಮೇಲ್ವಿಚಾರಕರ ವಿರುದ್ಧ ಕೂಡ ಪಿತೂರಿಯ ಆರೋಪ ಇವರುಗಳ ಮೇಲೆ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ ಸಾಕಷ್ಟು ಆರೋಪಗಳು. ಚಿನ್ನಯ್ಯನ ಹೇಳಿಕೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿರೋದು ಕೂಡ ತಲೆಬುರುಡೆ ಚಿನ್ನಯ್ಯನಿಗೆ ಕೊಟ್ಟು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಹೇಳಿಕೆ ಕೊಡುವಂತೆ ಪ್ರೇರೇಪಿಸಿರೋದು ಕೂಡ ಇವರುಗಳೇನೆ. ಚಿನ್ನಯ್ಯ ಹಣ ಪಡೆದು ಸುಳ್ಳು ಹೇಳಿರೋದು ಕೂಡ ತನಿಖೆಯಲ್ಲಿ ಕಂಪ್ಲೀಟ್ ಆಗಿ ಪತ್ತೆ ಹಚ್ಚಿರುವಂಥದ್ದು ಪೊಲೀಸರು. ಧರ್ಮಸ್ಥಳದ ಮೇಲ್ವಿಚಾರಕರ ವಿರುದ್ಧ ಚಿನ್ನಯ್ಯ ಹೇಳಿದಂಥ ಸುಳ್ಳು ಹಣದ ಆಮಿಷವನ್ನು ಒಡ್ಡಿ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಬಯಲ ಆಗ್ತಾ ಇದೆ. ಇದೀಗ ತಲೆಬುರುಡೆಯನ್ನು ತಂದು ತಾನೇ ಹೂತಿದ್ದೆ ತಲೆಬುರುಡೆ ಅಂತ ಹೇಳಿಬಿಟ್ಟು ಅದು ಅಸತ್ಯ, ಹಣದ ಆಮಿಷ ಬೆದರಿಕೆಗೆ ಒಳಪಟ್ಟು ಈ ರೀತಿ ಸುಳ್ಳು ನುಡಿದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸುಳ್ಳು ದೂರು ಕೊಟ್ಟಿರೋದಲ್ಲದೆ ಜಡ್ಜ್ ಮುಂದೆನೂ ಕೂಡ ಕತೆ ಕಟ್ಟಿದ್ದಾನೆ ಈತ. ನೋಡಿ ಎಷ್ಟು ಸಮಯ ವ್ಯರ್ಥ ಅಂತ ಹೇಳ್ಬಿಟ್ಟು. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. SIT ತನಿಖೆಯ ಸಂದರ್ಭದಲ್ಲಿ ಆರೋಪಿಗಳ ಷಡ್ಯಂತ್ರ ಬಯಲಾಗಿರುವಂಥದ್ದು. ಗೃಹ ಸಚಿವ ಪರಮೇಶ್ವರ್ ಭೇಟಿಯಾಗಿದ್ದಾರೆ SIT ಮುಖ್ಯಸ್ಥ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಇದೀಗ ಬಹುದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. SIT ತನಿಖೆ ಸಂದರ್ಭದಲ್ಲಿ ಆರೋಪಿಗಳ ಷಡ್ಯಂತ್ರ ಬಯಲಾಗ್ತಾ ಇರುವಂಥದ್ದು. ಗೃಹ ಸಚಿವ ಪರಮೇಶ್ವರ್ನ ಭೇಟಿಯಾಗಿದ್ದಾರೆ SIT ಮುಖ್ಯಸ್ಥರು. ಸುವರ್ಣಸೌಧಕ್ಕೆ ಆಗಮಿಸಿದ್ದಾರೆ ಪ್ರಣವ್ ಮೊಹಂತಿ. ಗೃಹ ಸಚಿವ ಪರಮೇಶ್ವರ್ ಭೇಟಿ ಮಾಡಿದ್ದಾರೆ ಮೊಹಂತಿ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಇದೀಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ SIT ಟೀಮ್ ಆರೋಪಿಗಳು ಯಾರು ಕೂಡ ತನಿಖೆಗೆ ನೀಟಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ, ಸಹಕರಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದೀಗ ಮತ್ತೊಂದು ಷಡ್ಯಂತ್ರ ಬಯಲಾಗಿದೆ SIT ತನಿಖೆಯ ಸಂದರ್ಭದಲ್ಲಿ. ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ SIT ಮುಖ್ಯಸ್ಥ ಭೇಟಿಯಾಗಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸುವರ್ಣಸೌಧಕ್ಕೆ ಆಗಮಿಸಿರ್ತಾರೆ ಪ್ರಣವ್ ಮೊಹಂತಿ. ಆ ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಭೇಟಿ ಮಾಡಿದ್ದಾರೆ ಮೊಹಂತಿಯನ್ನ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಇದೀಗ ಚಿನ್ನಯ್ಯ ಹೇಳಿರುವಂತಹ ಹೇಳಿಕೆಗಳೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ವಿಚಾರ ಸಾಬೀತಾಗ್ತಾ ಇದೆ. ಆತ ದುಡ್ಡಿನ ಆಮಿಷವನ್ನು ಒಡ್ಡಿ ಈ ರೀತಿಯಾಗಿ ಆತನ ಬಾಯಲ್ಲಿ ಸುಳ್ಳು ಹೇಳಿಸಿದ್ರು ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ ತನಿಖೆ ಸಂದರ್ಭದಲ್ಲಿ. ಜೊತೆಗೆ SIT ಕೂಡ ಆರೋಪ ಮಾಡ್ತಾ ಇರುವಂಥದ್ದು ಯಾರು ಕೂಡ ಸಹಕರಿಸ್ತಾ ಇಲ್ಲ ಅಂತ. ಆ 6 ಜನ ಆರೋಪಿಗಳು ಏನೆಲ್ಲ ಇದ್ದಾರೆ, ಸೊ ಅವ್ರ ಹಿಂದೆ ಯಾರೆಲ್ಲ ಇದ್ದಾರೆ, ಅವರ ಕೈವಾಡ ಏನಿರುತ್ತೆ, ಯಾಕಾಗಿ ಆ ಥರ ಮಾಡಿದ್ರು, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಹೆಸರು, ಧರ್ಮಸ್ಥಳದ ಹೆಸರನ್ನು ಕೂಡ ಅಪಪ್ರಚಾರ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು. ಅದರ ಜೊತೆಗೆ ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಗೃಹ ಸಚಿವರು ಭೇಟಿ ಮಾಡಿರುವಂಥದ್ದು SIT ಮುಖ್ಯಸ್ಥರನ್ನ ಸಾಕಷ್ಟು ಕುತೂಹಲಕಾರಿಯಾಗಿದೆ. ಮುಂದೆ ಯಾವ ರೀತಿಯಾಗಿ ತನಿಖೆಯನ್ನು ನಡೆಸಬೇಕು, ಎಲ್ಲಿಗೆ ಹೋಗುತ್ತೆ ಈ ಕೇಸ್, ಸೊ ಈ ಆರೋಪಿಗಳ ಮೇಲೆ ಇರುವಂತಹ ಆರೋಪಗಳಾಗಿರ್ಬೋದು, ಯಾಕೆ ಹೀಗೆ ಮಾಡಿದ್ರು, ಇದರ ಬೆನ್ನ ಹಿಂದೆ ಯಾರೆಲ್ಲ ಇದ್ದಾರೆ, ಎಲ್ಲವೂ ಕೂಡ ತನಿಖೆ ಮಾಡಬೇಕಾಗಿದೆ ಇನ್ನು. ಬಿಕಾಸ್ ಇದನ್ನು ಹೀಗೆ ಬಿಟ್ಟರೆ ಇನ್ನೂ ಒಂದಷ್ಟು ಜನ ಬರ್ತಾರೆ, ಇನ್ನೂ ಸಮಸ್ಯೆಗಳಾಗಿದೆ ಅಂತ ಹೇಳ್ತಾರೆ, ತನಿಖೆ ಆಗಬೇಕು ಅಂತ ಆರೋಪವನ್ನು ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಗೃಹ ಸಚಿವರು ಮೊಹಂತಿ ಅವರನ್ನ ಭೇಟಿ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ.